ಮಾಡಲಿ ಅವ್ರಿಗೇನು ಮಾಡಬೇಕು, ನಾನು ನಾಳೆ ಕೆಲ್ಸಕ್ಕೆ ಬರ್ದಿರಂಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದು ಬೇರೆ ಪ್ರಶ್ನೆ. ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಹೌದಾ? ನೋಡ್ತೀರಾ? ಹ್ಮ್ ನೋಡ್ತೀರಾ? ಹೌದು. ಏನ್ ಮಾಡಕ್ಕಾಗುತ್ತೆ ಸರ್ ನಿಮ್ ಕೈಲಿ? ದುಡ್ಡು ಕೊಡ್ತೀರಾ, ನಾವು ಕೆಲಸ ಮಾಡ್ತೀರ, ಅವರು ನೀವೇನ್ ಮಾಡಕ್ಕಾಗುತ್ತೆ? ನಮಸ್ಕಾರಗಳು ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನೀಲನ ಸುನಿ ಟ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್. ಆರ್ ಜೆ ಸುನೀಲ್ ಪ್ರ್ಯಾಂಕೋಲ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತು ನನಗೆ ರಮ್ಯಾ ಅನ್ನೋರು ಮೆಸೇಜ್ ಮಾಡಿದ್ದಾರೆ, ಒಂದು ವಾಯ್ಸ್ ಮೆಸೇಜ್ ಕೂಡ ಕಳಿಸಿದ್ದಾರೆ. ಸುನೀಲ್, ನಮ್ಮ ಮದರ್ ಇಂಡಿಯಾಗೆ ನೀವು ಟ್ರ್ಯಾಪ್ ಮಾಡಬೇಕು, ಕಾಗೆ ಆರಿಸ್ಬೇಕು ಅಂತೇಳಿ ಅವ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ನು ಕೂಡ ಕಳಿಸಿದ್ದಾರೆ. ಇವರು ಏನಂತಂದರೆ ಅವರ ಹೆಸರು ಬಂದು ರಾಧಾಮಣಿ ಅಂತೇಳಿ. ಸೊ ನಾವು ಮನೆ ಕಟ್ಟಿಸ್ತಾ ಇದ್ದೀವಿ, ನಮ್ಮ ಮನೆ ಮೇಲೇ ಒಬ್ಬರು ವೆಲ್ಡರು ಸ್ವಲ್ಪ ಬರ್ತಾಯಿಲ್ಲ ಕೆಲಸಕ್ಕೆ, ಫೋನು ರಿಸೀವ್ ಮಾಡ್ತಾಯಿಲ್ಲ. ಸೊ ಆ ವಿಚಾರ ಇಟ್ಕೊಂಡು ಏನಾದ್ರು ಪ್ರ್ಯಾಂಕ್ ಮಾಡ್ಬೋದಾ ಅಂತ. ಸೊ ಬನ್ನಿ ಇದೀಗ ಕಾಲ್ ಮಾಡುವ ನಾವು ರಾಧಾಮಣಿ ಅವ್ರಿಗೆ. ಹಲೋ ಹಲೋ ಯಾರು? ಮೇಡಮ್, ನಾನು ಶ್ರೀಧರ್ ಮಾತಾಡೋದು. ಯಾವ ಶ್ರೀಧರ್? ವೆಲ್ಡಿಂಗ್ ಅವರು. ಓ, ಇವಾಗ ನೆನಪಾಯ್ತು ಸರ್. ಎಷ್ಟು ದಿವಸ ಆಯ್ತು ಫೋನ್ ಮಾಡಿ ಹೋಗಿ? 15 ದಿವಸದಿಂದ ಇದೇ ಮಾಡ್ತಿದ್ದೀರಲ್ಲ ನೀವು. ಏನ್ ಮಾಡ್ಬೇಕು? ನಾವು 3 ದಿನ ಪ್ಲಾಸ್ಟಿಂಗ್ ಅವ್ರು ಬಂದು ವಾಪಸ್ ಹೋದ್ರು. ಹಿಂಗ್ ಮಾಡ್ಬಿಟ್ರೆ ನಾವು ಮನೆ ಕಟ್ಟೋದು ಬೇಡವಾ? ಇವಾಗ ನಾನು ನಿಮ್ಮ ಹತ್ರ ಬೈಸ್ಕೊಳಕ್ಕೆ ಫೋನ್ ಮಾಡಿದೆ ಅಂದ್ಕೊಂಡ್ರೆ ನೀವು? ಮತ್ತೆ ಇನ್ನೇನಕ್ಕೆ ಮಾಡಿದ್ರಿ? ಬೇಡ ಬಿಡಿ, ನೀವು ಬರೋದೇ ಬೇಡ. ನಾವು ಬೇರೆಯವ್ರಿಗೆ ಕೊಟ್ಟಿದ್ದೀವಿ, ನಮ್ಮ ಹೆಸ್ರಿ ಕಡೆಯಿಂದ ಬೇರೆಯವ್ರಿಗೆ ಕೊಟ್ಟಿದ್ದೀವಿ. ಅವ್ರು ಬಂದು 2 ದಿವಸ ಆಲ್ರೆಡಿ ಕೆಲಸ ಮಾಡಿದ್ದಾರೆ. ನೀವು ತಂದು ಹಾಕಿರೋ ಮೆಟೀರಿಯಲ್ ಆಗಲಿ ಅಥವಾ ನೀವು ಬಿಟ್ಟೋಗಿದ್ದೀರಲ್ಲ ಮೆಟೀರಿಯಲ್, ಹೋಗೋವಾಗ ನಿಮ್ಮ ಕೆಲಸಗಾರರು ನಮ್ಗೆ ಕೇಳೋಗ್ಬೇಕಲ್ವ ಒಂದು ಮಾತು. ತೆಗ್ದು ಹಾಲಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ರೆ, ಮೇಲೆ ಮನೆ ಕಟ್ತಾರ ಇದ್ರ ಮೇಲೆ ಇಟ್ಬಿಟ್ಟು ಹೋಗ್ಬಿಟ್ರೆ ಯಾರು ಎತ್ತಕ್ಕ ಹೋದ್ರೆ ನೀವೇನ್ ಅನ್ಬೇಕು, ನಾವೇನೋ ಮಾಡಿದೀವಿ ಅನ್ಬೇಕು. ಸರಿ, ಅದನ್ನು ಬಂದು ತಗೊಂಡೋದ್ರಿ ಅಲ್ವಾ? ಈಗ ಕೆಲಸ ಮಾತ್ರ ಬರ್ತೀನಿ ಅಂತಂದ್ರೆ ಹೆಂಗ್ ಕೊಡಕ್ಕಾಗುತ್ತೆ? ನಿಮಗೆ ಈಗ ನಿಮಗೆ ಅಡ್ವಾನ್ಸ್ ಕೊಟ್ಟಿದ್ದನ್ನ ನೀವು ವಾಪಸ್ ಕೊಡ್ಬೇಡಿ. ನೀವು ತಂದಿರೋ ಮೆಟೀರಿಯಲ್ ಒಂದ್ ಪೀಸು ನಾವು ನಿಮಗೆ ಕೊಡಲ್ಲ. ಹಂಗಂದ್ರೆ ಹೆಂಗೆ ಮೇಡಮ್ ನೀವು? ಹಂಗಂದ್ರೆ ಹೆಂಗೆ ಅಂದ್ರೆ ಮತ್ತೆ ಇನ್ನ ಹೆಂಗೆ? ಈಗ 15 ದಿವಸ ನಮ್ಮನ್ನ ಸತಾಯಿಸಿದ್ದು ನಮ್ಮ ಮನೆಯವ್ರು ಎಷ್ಟು ದಿವಸ ಫೋನ್ ಮಾಡ್ತಿದ್ರು ನಿಮ್ಗೆ? ಮೇಡಮ್, ಏನಾಗಿತ್ತು ಅಂತ ಗೊತ್ತಾದರೆ ನಿಮಗೆ ಕಣ್ಣಲ್ಲಿ ರಕ್ತ ಬಂದ್ಬಿಡುತ್ತೆ. ನೀವು ಗೊತ್ತಿಲ್ಲದೆ, ಹಿಂದೆ ಗೊತ್ತಿಲ್ಲದೆ, ಮುಂದೆ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರಿ. ಕಾಲ್ ಮಾಡಿ ಪಿಕ್ ಮಾಡ್ಬೇಕಿತ್ತು. ಮಾಡಿ ಏನೇ ಇರ್ಲಿ, ಪ್ರಾಬ್ಲಮ್ ಇರ್ಲಿ ನಿಮ್ದು, ಕಾಲ್ ಮಾಡಿದಾಗ ಪಿಕ್ ಮಾಡಿ ಹಿಂಗಿದೆ ಸರ್ ಅಂತ ಹೇಳಿದ್ರೆ ನಾವು 1 ವಾರ ಆದ್ರೂ ವೇಟ್ ಮಾಡ್ತಿದ್ವಿ. ಈ ಮೇಸ್ತ್ರಿಗೂ ಹೆಂಗೋ ಹೇಳ್ಕೊಂಡು. ಈಗ ಆಲ್ರೆಡಿ ನಮ್ ಕೆಲಸ ಹಾಳು ಮಾಡ್ಬಿಟ್ಟಿದ್ದೀರಾ ನೀವು. ಆ ಲಾಸ್ಟ್ನ ಯಾರು ಕಟ್ಕೊಡ್ತಾರೆ? ದಯವಿಟ್ಟು ಈಗ ಹೇಳಿದ್ರಲ್ಲ, ಆ ಮಾತನ್ನ ವಾಪಸ್ ತಗೊಳ್ಳಿ. ನಾನು ಇದುವರೆಗೂ ಈ ಥರ ನಾನು ಸಾವಿರಾರು ಮನೆ ಮಾಡಿದ್ದೀನಿ. ಸಾವಿರಾರು ಮನೆನಾ? ಸಾವಿರಾರು ಮನೆ ಮಾಡಿದವ್ರು ಹಿಂಗ್ ಮಾಡ್ತಾರ? ನಿಮ್ಮ ಹತ್ರ ಈ ಥರ ಮಾತು ಕೇಳೋಷ್ಟು ಆ ಥರ ಕೆಲಸ ಎಲ್ಲ ಮಾಡಿಲ್ಲ ನಾನು. ಈಗ ಮಾಡಿದಿರಲ್ಲ, ಬೇರೆಯವ್ರದ್ದು ನಮ್ಗೆ ಗೊತ್ತಿಲ್ಲ. ಈಗ ನಮ್ಗೆ ಹಂಗಾಗಿದೆ ಅಲ್ವಾ? ಈಗ ನೀವು ಕಾಲ್ ಮಾಡಿದ್ದು ಪಿಕ್ ಮಾಡಿ, ಸರ್ ನಮ್ಗೆ ಹಿಂಗ್ ಪ್ರಾಬ್ಲಮ್ ಇದೆ ಅಂತ ಒಂದು ಮಾತು ಹೇಳಿದ್ರೆ ನಮ್ಮ ಮನೆಯವ್ರದ್ದು ಅಷ್ಟು ಕೆಟ್ಟವ್ರೇನಲ್ಲ. ನೀವು ಫೋನ್ ಮಾಡಿದಾಗ ಒಂದು ಪಿಕ್ ಮಾಡಿ ಹಿಂಗಾಗಿದೆ, ನಂಗೆ ಪ್ರಾಬ್ಲಮ್ ಇದೆ ಅಣ್ಣ ಅಂತ ಹೇಳ್ಬಿಟ್ಟಿದ್ರೆ ಅಲ್ಲಿ ನಿಲ್ಸ್ಬಿಡ್ತಿದ್ವಿ. ನೀವು ಪಿಕ್ಕೇ ಮಾಡಿಲ್ಲ ಅಂದಾಗ ಬರ್ತಿರೋ ಇದೀರೋ ಇಲ್ವೋ ಏನು ಗೊತ್ತಾಗ್ತಿಲ್ಲ ನಮ್ಗೆ. ಇದ್ದೀರೋ ಇಲ್ವೋ ಅಂದರೆ ಹೋಗ್ಬಿಟ್ಟಿದ್ರೆ ಅನ್ಕೊಂಡೆ. ಸ್ವಲ್ಪ ಓನರ್ ಥರ ಇದ್ದೀರಾ, ಓನರ್ ಥರ ಮಾತಾಡಿ ನೀವು. ಸರ್ ನೀವು ರೆಸ್ಪೆಕ್ಟ್ ಕೊಟ್ರಲ್ವಾ ನಾವು ಕೊಡೋದು? ಈಗ ಫೋನ್ ಮಾಡಿದಾಗ ಒಂದು ಕಾನ್ಫಿಡೆಂಟ್ ಆಗಿ ಹಿಂಗೆಲ್ಲ ಸರ್ ಹಿಂಗೆ ನಮ್ದು ಹಿಂಗೆ ಆಗಿದೆ ಕೆಲಸ ಅಂತ ಒಂದು ಏನೋ ಒಂದು ಹೇಳ್ಬೇಕಲ್ವಾ? ಉತ್ತರನೇ ಇದ್ದಾಗ ನಾವೇನ್ ಮಾಡ್ಬೇಕು? ಈಗ ಸರಿ ಮೇಡಮ್, ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ನೀವು ನಮ್ಮ ಬಿಲ್ಡಿಂಗ್ ಕಡೆ ತಲೆನೇ ಹಾಕ್ಬೇಡಿ. ನಾವು ಹೆಂಗೋ ಮಾಡ್ಕೋತೀವಿ, ನಮ್ಮ ಮನೆ ಬರೋದು. ನಿಮಗೆ ಕೊಟ್ಟಿದ್ದ ತಪ್ಪಿಗೆ ನಮ್ಮೂರ್ ಕಡೆಯವರು ಅಂತ ನಾವು ಏನೋ ಒಂದು ಅಭಿಮಾನ ಇಟ್ಟು ಕೊಟ್ಟಿದ್ಕೆ ನೀವು ಮಾಡಿದ್ ಸರಿ ಅಲ್ಲ. ಯಾರಿಗಾರು ಒಪ್ಸಿ, ನಿಮ್ಮಂತವ್ರಿಗೇನೆ ಯಾರು ಹಿಂಗ್ ಮಾಡ್ತಾರಂತ. ಇನ್ನು ನಮ್ಗೆ ಫೋನು ಮಾಡ್ಬೇಡಿ, ನಮ್ಮ ಮನೆಯವರಿಗಾಗ್ಲಿ ನನಗಾಗ್ಲಿ ಫೋನು ಮಾಡ್ಬೇಡಿ. ನೀವು ಕಡೆ ನಮ್ಮ ಬಿಲ್ಡಿಂಗ್ ಕಡೆ ಬರ್ಲೇಬೇಡಿ. ನೋಡಿ ಪಾಪ, ಕೆಲವೊಂದ್ಸಲ ಹಿಂಗಾಗ್ಬಿಡುತ್ತೆ. ಹಲೋ ಸರ್, ನಿಮ್ಗೊಂದ್ಸರಿ ಅರ್ಥ ಆಗಲ್ವಾ? ಇನ್ನು ಮುಂದೆ ನಮ್ಗೆ ಫೋನ್ ಮಾಡಬೇಡಿ. ನಾನು ಇದು ಲಾಸ್ಟ್, ಇನ್ನು ಫೋನ್ ಪಿಕ್ಕು ಮಾಡಲ್ಲ ನೀವು ಮಾಡಿದ್ರೆ. ಅಲ್ಲ, 1 ನಿಮಿಷ ನಾನು ಮಾತಾಡಿಸ್ಬಿಟ್ಟು ನೀವು ಆಮೇಲೆ ಏನಾದ್ರು ಮಾಡ್ಕೊಳ್ಳಿ ನೀವು, ಆಯ್ತಾ? ಏನ್ ಮಾತಾಡ್ಸ್ಬೇಕು ನಿಮ್ಮ ಹತ್ರ? ಈಗ ನೀವು ಮಾಡಿದ ಸಾಲ್ದ? ಈಗ ನಾನಲ್ಲ, ಇನ್ನೊಬ್ಬ ಸಿಗ್ತಾನೆ ನನಗೆ, ನೀವಲ್ಲ, ಇನ್ನೂ 3 ಜನ ಸಿಗ್ತಾರೆ. ಆದ್ರೆ ಕೆಲಸ ಮಾಡ್ತಿದಾರೆ ಅವರು ಮೇಲೆ. ಈಗಲೂ ಬನ್ನಿ, ಬೇಕಾದ್ರೆ ಬಂದು ನೋಡಿ, ಕೆಲಸ ಮಾಡ್ತಿದ್ದಾರೆ. ಮಾಡ್ಲಿ, ಅವ್ರಿಗೇನ್ ಮಾಡ್ಬೇಕು, ನಾನು ನಾಳೆ ಕೆಲ್ಸಕ್ಕೆ ಬರ್ದಿರಂಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದು ಬೇರೆ ಪ್ರಶ್ನೆ. ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಹೌದಾ? ನೋಡ್ತೀರಾ? ನೋಡ್ತೀರಾ? ಏನ್ ಮಾಡಕ್ಕಾಗುತ್ತೆ ಸರ್ ನಿಮ್ ಕೈಲಿ?
ಕೆಲ್ಸ ದುಡ್ಡು ಕೊಡ್ತೀರಾ, ನಾವು ಕೆಲಸ ಮಾಡ್ತೀರ, ಅವರು ನೀವೇನ್ ಮಾಡಕ್ಕಾಗತ್ತೆ? ನೀವು ಸುಮ್ಮನೆ ಹಂಗೆ ಏನೋ ಮಾತಾಡ್ಬಿಟ್ಟು ಸುಮ್ಮನೆ ಏನೋ ಇದು ಮಾಡಿದ್ರೆ ನಾನು ಒಪ್ಕೋತಾ ಇದ್ದೆ. ನೀವು ಆಡಿರೋ ಮಾತುಗಳು ನಿಜವಾಗ್ಲೂ ಎಂತೆಂತ ಮಾತಾಡ್ತಾ ಇದ್ದೀರಾ ಅಂದ್ರೆ. ನಮ್ ಕಡೆಯಿಂದ ತಪ್ಪೇನಾಗಿದೆ? ಒಪ್ಕೊಳ್ಳೋಂಥದ್ದು ತಪ್ಪು ಮಾಡಿದ್ರೆ ನಾವು ಎಂಥದಕ್ಕಾದ್ರೂ ತಲೆ ಬಾಗ್ತೀವಿ. ನಾವು ನಮ್ ಕಡೆಯಿಂದ ತಪ್ಪಾಗಿಲ್ಲ, ಹಾಗಾಗಿ ನಾವು ಕಾನ್ಫಿಡೆಂಟ್ ಆಗಿ ಹೇಳ್ತಿರೋದು. ನಿಮ್ಗೆ ಏನು ಮಾಡಕ್ಕಾಗಲ್ಲ, ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಮೇಡಮ್ ನೀವೇನು ಹೇಳೋದು? ಫೋನ್ ಮಾಡಕ್ ಬರ್ಬೇಡಿ. ನೀವೇನ್ರಿ ನನ್ಗೆ ಹೇಳೋದು ಕೆಲಸ ಮಾಡ್ಕೊಳ್ಳಿ, ನನ್ನ ಕೆಲಸ ಅಂತ. ನನ್ನ ಕೆಲಸ ನಾನು ಮಾಡ್ಕೋತೀನಿ, 4 ಜನ ಕೆಲಸ ಕೊಡ್ತೀನಿ ನಾನು, ಆಯ್ತಾ? ಆಯ್ತು, ಕೊಟ್ಕೊಳ್ಳಿ. ಅದು ಏನು ಊರ್ಗಿಲ್ದೋದೇನು ಅರಮನೆ ಕಟ್ತಾ ಇದ್ದೀರಾ ನೀವು? ಆಯ್ತು, ಸಾಕು. ನಮ್ಮನೆ ನಾವು ಬಡವ್ರಿಗೆ ತಕ್ಕಾಗ ನಮಗ್ ತಕ್ಕಾಗ ನಾವು ಮಾಡ್ಕೊಂತಿದೀವಿ. ಅರಮನೆ ನಾರ ಕಟ್ಕೋ, ಏನಾದ್ರು ಹೋಗಪ್ಪ, ನೀನ್ ಅತಿ ಮಾತಾಡ್ಬೇಡ, ನಮಗೂ ಬುಕ್ಕಿ ರೈಸ್ ಆಗುತ್ತೆ. ಹೋಗಿ ಡಾಕ್ಟ್ರಿಗೆ ತೋರಿಸಿ. ರೈಸ್ ಆಯ್ತು ಅಂದ್ರೆ ಯಾವ್ದಾದ್ರು ಮೆಡಿಸನ್ ಕೊಡ್ತಾರೆ. ನನ್ನ ಹತ್ರ ನೀವು ಹಿಂಗೆ ಒಳ್ಳೆ ಬೊಂಬಾಯಿ ತರ ಬಾಯ್ ಪಡ್ಕೊಂಡ್ರೆ ನಮ್ಗೆ ಡಾಕ್ಟರ್ ಕೊಟ್ಟ ಕೇಳಕ್ಕೆ ನೀನ್ ಯಾರು ಅಲ್ಲಪ್ಪ. ಮತ್ತೆ ಈಗ ನಮ್ಮ ಮನೆಯವ್ರ ನಂಬರ್ ಇದೆ ತಾನೇ, ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ಕೊಂಡು ಕೇಳ್ಕೊಂಡು ನಂಬರು ಇದೆ, ನಾನ್ ಮಾಡ್ತೀನಿ. ಅದಲ್ಲ ಅವ್ರ ಅಪ್ಪನ ನಂಬರ್ ನಿನ್ನ ಹತ್ರ ಹೆಂಗಪ್ಪ? ಹಂಗಾರೆ ನೀನ್ ಸ್ವರ್ಗದಿಂದ ಮಾತಾಡ್ತಿದ್ಯಾ? ಎಲ್ಲಿಂದನೋ ಮಾತಾಡ್ತೀನಿ ಬಿಡಿ ಮೇಡಮ್. ಎಲ್ಲರೂ ಒಂದ್ ದಿವಸ ಹೋಗವ್ರೇನೆ, ನೀವೇನು ಇಲ್ಲಿ ಮೊಳೆ ಹೊಡ್ಕೊಂಡು ಕೂತಿರ್ತೀರಾ ಇಲ್ಲಿ? ಅತಿ ಮಾತಾಡ್ತಿದ್ಯಾ? ಇನ್ ಫೋನ್ ಮಾಡಕ್ಕೆಲ್ಲ ಹೋಗಬೇಡ, ಕಟ್ ಮಾಡ್ತಿದ್ವಿ. ಅತಿ ಮಾತಾಡ್ತಾ ಇದ್ರೆ ಮಾತಾಡೋದು ನೀವು ಮಾತಾಡ್ಬಿಟ್ಟು ಮತ್ತೆ ಮಾಡಬಹುದು. ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ನೋಡಿ ಮತ್ತೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಅವ್ರ ನಂಬರ್ ಯಾರು ಕೊಟ್ಟರು? ಓಕೆ, ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ ಬನ್ನಿ. ಹಲೋ ಹಲೋ, ರಮ್ಯಾ ಅವ್ರಿ, ಸುನಿಲ್ ಮಾತಾಡೋದು. ನಿಮ್ಮಮ್ಮ ದಗ 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 ಅಂತ ಒರಿತಾವ್ರೆ ಪಾಪ ಈಗ. ಓಕೆ, ನನ್ನ ಫೋನಿಗೆ ರಿಸೀವ್ ಮಾಡ್ತಾ ಇಲ್ಲ. ಹೌದಾ? ಓಕೆ, ಕಾನ್ಫರೆನ್ಸ್ ಹಾಕ್ಲಾ? ಓಕೆ, ಸರಿ. The person you are speaking with has put your call on hold. Please stay on the line. ಹಲೋ, ಯಾಕೆ ಅವಾಗಿಂದ ಕಾಲ್ ಬಿಸಿ? ಅವು ವೆಲ್ಡಿಂಗ್ ಅವನು ಫೋನ್ ಅವ್ರು ತಲೆ ತಿಂತವನೆ. ಬೆಳಗ್ಗೆ ಆಗಿಂತ ಬೈಸ್ಕೊಳ್ತಿರೋ ಸಾಕಾಗಿಲ್ಲ ನನಗೆ. ಏನಂತ ಮಾಡ್ತೀನಿ ಅಂತಾನು ಕರೆಕ್ಟಾಗಿ ಹೇಳ್ತಿಲ್ಲ. ಅವ್ನು ಮಾಡೋದು ಬೇಡ, ಅವನ ಸೇರ್ಸೋದು ಯಾರು ಬಿಲ್ಡಿಂಗ್ ಹತ್ರ. ನಂಬರ್ ಕೊಡ್ಬೇಕಿತ್ತು. ಹೇಳ್ದ ಫೋನ್ ಮಾಡ್ಕೋ, ನಂಬರ್ ಇದೆ ತಾನೆ ಮನೆಯವ್ರದ್ದು, ಮಾಡ್ತೀನಿ ಹೇಳಿ. ಅದಕ್ಕೆ ಸರಿ, ಮತ್ತೆ ಫೋನ್ ಮಾಡೋಣ. ಎತ್ತಿಲ್ಲ. ನೀವು ಎತ್ತಿದೋದ್ರು ಬೇಡ, ನನಗೆ 10,000 ರೂಪಾಯಿ ಫೋನ್ ಪೇ ಮಾಡಿ ನೀವು. ಏನಾಯ್ತಪ್ಪ ಇದು? ನನಗೂ ಕಾಲ್ ಮಾಡಿದ್ರು, ಅದಕ್ಕೆ ಕಾನ್ಫರೆನ್ಸ್ ಹಾಕ್ದೆ. ನಿಮ್ ನಂಬರ್ ಇತ್ತು ಅವನ ಹತ್ರ? ಎಲ್ರ ನಂಬರು ಐತೆ, ಹೇಳ್ತಾ ಇಲ್ವಾ ನಾನು ಅವಾಗಲೇ? ನಿಮ್ಮ ಡ್ಯಾಡಿ ನಂಬರು ಇದೆ. ನಮ್ ಡ್ಯಾಡಿ ನಂಬರ್? ಹಲೋ ಅಣ್ಣ, ನೀವು ಅವ್ರಿಗೆ ಮಾಡ್ಕೊಡ್ತೀವಿ, ಇಲ್ಲಿಯವ್ರಿಗೆ ಅಂತ ಹೇಳ್ದೆ ತಾನೆ ಕನ್ನಡದಲ್ಲಿ? ನಿಮಗೂ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಎಣ ಗಿಣ ಅಂತೆಲ್ಲ ನೀವು ಏನೇನೋ ಹೇಳ್ಬೇಡಿ. ನೀವು 10,000 ರೂಪಾಯಿ ನನಗೆ. ನಿಮ್ ಕಿವಿನ ಸ್ವಲ್ಪ ಇದು ಕೇಳಲ್ವಾ? ಅಣ್ಣ ಅಂದಿದ್ದು ನಾನು, ಎಣ ಅನ್ಲಿಲ್ಲ. ಹಾಂ, ಏನಾರು ಅಂದ್ಕೊಳ್ಳಿ. ನೀವು 10,000 ರೂಪಾಯಿ ಫೋನ್ ಪೇ ಮಾಡಿ. ನೀವು ನಿಮ್ಮ ಮನೆ ಕೆಲಸಕ್ಕೆ ಯಾರು ಬರೋರು? ನಿಮ್ಮ ಮನೆ ಹೊಸಲು ಆಗ್ತಲ್ಲ. ನಾನು 10,000 ರೂಪಾಯಿ ನಿಮಗೆ ಬರುತ್ತೆ ಅಂತ ಕನ್ಸ್ಕೊಂಡ್ರಿ ಕುತ್ಕೊಂಡು. ಕನ್ಸೆ ಕಾಣಲಿ. ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ಕೊಂಡು ನೀವು ಜಾಸ್ತಿ ಮಾತಾಡಕ್ ಬರ್ಬೇಕು. ಜಾಸ್ತಿ ಮಾತಾಡಬೇಡ ಅಂದರೆ ವಾ, ನಂದು EMI ನಂದು ಸಾಲ ಎಲ್ಲ ನೀವು ಕಟ್ತೀರಾ? ಮಾತಾಡ್ದೇ ನಮ್ದು ದುಡ್ಡು ಬರೋದು. ನನ್ನ ಹತ್ರ ಯಾಕೆ ಮಾತಾಡ್ತೀರಾ? ಅದ್ರೊಳಗೆ ಚೆನ್ನಾಗಿಲ್ಲ. ನೀವು 3 ದಿವಸಕ್ಕೆ ಒಬ್ಬೊಬ್ರ ಮನೆಗೆ ಹಿಂಗೆ ಕೆಲಸ ಬಿಟ್ಬಿಟ್ಟು ಹೋಗ್ಬಿಟ್ರೆ ಅವ್ರು ಹೆಂಗ್ ದುಡ್ಡು ಕೊಡ್ತಾರೆ? ನೀವು ದುಡ್ಡು ಹೆಂಗ್ ಬರುತ್ತೆ? ಹೆಂಗ್ ಕಟ್ತೀರಾ? ಅಯ್ಯೋ ಮೇಡಮ್, ಇಲ್ಲಿ RCB ಮ್ಯಾಚ್ ಇತ್ತು ಮೇಡಮ್. ಇಲ್ಲಿ ಮ್ಯಾಚ್ ನೋಡೋದು ಬಿಟ್ಬಿಟ್ಟು ನಿಮ್ಮ ಮನೆ ಕೆಲ್ಸಕ್ಕೆ ಬರ್ತಾರಾ? ಇಲ್ಲಿ RCB ಮ್ಯಾಚ್ ನೋಡೋದ್ ಬಿಟ್ಟು ಬಾ ಅಂತ ನಾನು ಹೇಳಿಲ್ಲ. ನೈಟ್ ಇಲ್ಲಿ ಬಂದು ಕೆಲಸ ಮಾಡೋದು ನಾನು ಹೇಳಿಲ್ಲ. ಡೇ ಟೈಮು ಬೆಳಗ್ಗೆ 9ರಿಂದ ಸಾಯಂಕಾಲ 5-6ರವರೆಗೆ ನಿನ್ ಕೈಲಿ ಆದಾಗೇನೆ. ಅಷ್ಟೊತ್ತೇನ್ ನಮ್ಮ ಮನೆ ಕೆಲಸ ಏನ್ ಅಂತ ಅರಮನೆ ಕಟ್ತಿಲ್ಲ ನಾನು. ನೀನ್ ಹೇಳ್ದಂಗೆ ಚಿಕ್ಕದೇ ಮನೆ ನಮ್ದು, ಆಯ್ತಾ? ನೀನ್ ಹೇಳಂಗ್ ಒಂದ್ 4 ದಿವಸ 5 ದಿವಸ ಕೆಲಸ ಇತ್ತು ಹೆಚ್ಚಂದ್ರೆ. 1 ದಿವಸ ಬಂದು ಮಾಡ್ಬಿಟ್ಟು ಹೋಗ್ಬಿಟ್ರೆ ಬಾಕಿ ನೀವು ಬಿಟ್ಟು ಕೆಲಸ ಯಾರು ಮಾಡ್ತಾರೆ? ಬಂದು ಅವ್ರಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ಇವಾಗ ಮಾಡಿಸ್ತಿದೀವಿ ನಾವು. ನಿಮ್ಮ ಮನೆ ಬರೋದು? ನಿಮ್ಮ ಮನೆ ಬರ, ಅದೇ ನಿಮಗೆ ಕೊಟ್ಟಿದ್ ತಪ್ಪಿ ನಮ್ಮ ಮನೆ ಬರನೆ, ಅದು ಓಕೆ, ಒಪ್ಕೊಳ್ಳೋಣ. ನೋಡಿ, ನಮ್ ಕಡೆಯವರು ಅಂತ ಏನೋ ಅಭಿಮಾನ ಇಟ್ಟು ಕೊಟ್ವಲ್ಲ, ಅದಕ್ಕೇನೆ ಅದೇ ಅಭಿಮಾನದಲ್ಲಿ ಇವಾಗ ಹೋಗ್ಲಿ 10,000 ಬೇಡ, ಒಂದು 5,000 ಹಾಕಿ ಫೋನ್ ಪೇ. ಈಗ ಹಾಕಿರೋದು ಕರೆಕ್ಟಾಗಿ ಮಾತಾಡಕ್ ಬಂದ್ರೆ ನಾವು ಕೊಟ್ಟಿರೋದ್ರಲ್ಲೇ ನೀವೇ ವಾಪಸ್ ಕೊಡ್ಬೇಕಾಗ್ತದೆ. ನಮ್ಮನೆ ಮಾತಾಡಿ ನೋಡಿ ಗೊತ್ತಾಗುತ್ತೆ. ನಾನು? ಹೌದು. ನಿಮ್ಮ ಪೂರ್ತಿ ಹೆಸರೇನು? ರಾಧಾಮಣಿ. ಇನ್ಶಿಲು? ಏನಕ್ಕೆ? ಅದೆಲ್ಲ ನಿಮ್ಗೆ ಈಗ ಹೇಳಿದ್ರೆ ತಪ್ಪಾಯ್ತು, ಹೇಳಿ ತಪ್ಪಾಯ್ತು, ಗೊತ್ತಲ್ಲ ನಿಮ್ಗೆ. ಹೇಳಿ, ಫೋನ್ ಪೇ ಪೂರ್ತಿ ಕೇಳುತ್ತಲ್ಲ, ನಾನು ಮಾಡ್ಬಿಡ್ತೀನಿ. ಅದೆಷ್ಟು ಹೇಳ್ತೀರೋ ಅಷ್ಟು. ಹೌದಾ? ಬೇಡ ನಿಮ್ಮದು ನಮ್ಗೆ ಬೇಡ. ನಮ್ದನ್ನೇ ಈಗ ನೀವೇ ತಿನ್ಕೊಂಡು ಹೋಗಿದ್ದೀರಾ. ನಿಮ್ಮದು ನಮ್ಗೆ ಬೇಡ. ಸರಿಯಾಗಿ ಮಾತಾಡಿ ಮೇಡಮ್. ನಾನು ಇಲ್ಲಿ ಬಾತು, ಇಡ್ಲಿ, ಪೂರಿ, ದೋಸೆ ಈ ಥರ ಬಿಟ್ಟರೆ ಇನ್ನೇನು ತಿನ್ನಲ್ಲ ನಾನು. ದುಡ್ಡು ಏನು ಪೇಪರ್ ತಿನ್ನೋ ಕತ್ತೆನ ನಾನು? ನೀವು ಪಾನಿಪುರಿ ತಿಂತಿರೋ, ಪೂರಿ ತಿಂತಿರೋ, ಇಡ್ಲಿ ದೋಸೆ ತಿಂತಿರೋ, ದಿವಿ ಬಿಟ್ಟಿದ್ದು. ಮತ್ತೆ ನನ್ನ ದುಡ್ಡು ತಿನ್ಕೊಂಡು ಹೋಗಿದ್ದೀರಾ ಅಂದ್ರೆ?
ಈಗ ಅದನ್ನೂ ತಿಳ್ಕೊಂಡು ಹೋಗಿ ನಮ್ ಕಡೆ ತಲೆ ಹಾಕ್ಬೇಡಿ, ನೀವು ನಮ್ ಬಿಲ್ಡಿಂಗ್ ಕಡೆಗೆ ಬರ್ಬೇಡಿ, ಬಿಟ್ಬಿಡಿ ಅದನ್ನ, ಆ ವಿಷಯ ಬಿಟ್ಬಿಡಿ, ನಮ್ಗೆ ಬೇರೆ ಕೆಲಸಗಳಿದಾವೆ. ನೀವ್ಯಾರು ಅದನ್ನೆಲ್ಲ ನನ್ಗೆ ಹೇಳಕ್ಕೆ? ಯಾವ್ದನ್ನ? ನಮ್ಮನೆಗೆ ಬರಬೇಡಿ, ನಮ್ಮನೆ ಇದಕ್ಕೆ ಬರಬೇಡಿ ಅಂದರೆ ನಮ್ಮನೆ ಬರ್ಬೇಡಿ ಅಂತ ಹೇಳ್ತಿರೋದು, ನಿಮ್ಮನೇಲಿ ಇರ್ಬೇಡ ಅಂತ ಹೇಳ್ತಿದ್ದೀನ. ಹಾಂ, ನಿಮ್ಮನ್ನು ಬಂದೇನು ಕಾಲು ಹಿಡ್ಕೊಂಡಿದ್ದು ನಾ ಕೆಲಸ ಕೊಡಿ ಅಂತ ಅಂದ್ಬಿಟ್ಟು ನಾನು ಮುಂಚೆ? ಅಲ್ಲ, ಕಾಲು ಯಾರು ಇಟ್ಕೊಳ್ಳಲ್ಲ, ಅದ್ ಬೇರೆ ಪ್ರಶ್ನೆ. ಕೆಲಸ ನೀವು ಕೊಟ್ಟಾಗ ನಂಗೆ ಆಗಲ್ಲ ಅಂತ ಹೇಳ್ಬಿಡ್ಬೇಕಿತ್ತು. ನಿಮ್ಮಂತವ್ರು 100 ಜನ ಇದ್ರು. ಮೇಡಮ್, ನನ್ನಂತವ್ರು ನಿಮ್ಮ 100 ಜನ ಇದ್ರೆ ನಿಮ್ಮಂತವ್ರು 1000 ಜನ ಇರ್ತಾರೆ ನಮ್ಗೆ ಮನೆ ಕಟ್ಟೋರು. ಸ್ವಲ್ಪ ಸರಿಯಾಗಿ ಮಾತಾಡಿ. ಹೌದು, ಆ 1000 ಜನದ ಹತ್ರನೇ ನಾವು ಕೆಲಸ ಮಾಡ್ಬೇಕಿತ್ತು. ನಮ್ಮನೆಗೆ ಏನು ಕೊಂದ್ರಿ ಬಂದ್ಮೇಲೆ ನಾವಾಗ ಮಾಡ್ಬೇಕಿತ್ತು. ಐಟಮ್ಗಳು ಇದಾಗ್ಸಿರೋ ದುಡ್ಡು ಕೊಡಿ, ಬೇರೆ ಯಾವ್ದು ಬೇಡ. ಏನು ಐಟಮ್ ನೀನು ಇಷ್ಟ ಹಾಕ್ಬಿಟ್ಟಿದ್ದೀರಾ ಅಲ್ಲಿ? ನೋಡಿ, ಲೆಕ್ಕ ಹಾಕಿ ಬಂದು ಲೆಕ್ಕ ಹಾಕಕ್ಕೂ ಅಲ್ಲ, ಜಾಸ್ತಿನೇ ಇರ್ಲಿ ಕಡಿಮೆನೇ ಇರ್ಲಿ, ನಮ್ ಬಿಲ್ಡಿಂಗ್ ಕಡೆ ತಲೆ ಹಾಕ್ಬೇಡಿ ಅಂತ ನಮ್ಮ ಮನೆಯವ್ರು ಹೇಳಿದ್ರು ತಾನೆ, ಅದನ್ನ ಫಾಲೋ ಮಾಡಿ ಅಷ್ಟೇ. ನೀವೇನಕ್ಕೆ ನನಗೆ ಫೋನ್ ಮಾಡ್ತಾ ನಮ್ಮ ಮನೆಯವ್ರಿಗೆ ಮಾಡಿ ಫೋನು. ಅವ್ರಾದ್ರೆ ನಿಮ್ಗೆ ಇನ್ನೊಂದ್ಸರಿ ಹಂಗೆ ಹೇಳ್ತಾರೆ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿ. ನೀವು ಏನ್ ದೊಡ್ಡ ಐಟ್ ಕೊಟ್ಟು ಜಡ್ಜ್ ಮಾಡ್ತಾದಂಗೆ ಮಾತಾಡ್ತಿರಲ್ಲ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ, ರಮ್ಯಾ ಹೇಳಿ. ಇಷ್ಟೊಂದು ಮಾತಾಡ್ತಿದ್ದಿಲ್ಲ ಯಾಕಂದ್ರೆ? ಯಾಕೆ ನಿಮ್ಮ ಜೊತೆ ಇವರು ಜಗಳ ಮಾಡಬೇಕು ಅಂತನಾ? ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ನೀವು. ಏನ್ ಸರ್, ನಿಮ್ ಕೂಡ ನಾವೇನ್ ತಿಂದಿದ್ದೀವಿ ಫೋನ್ ಎತ್ತಕ್ಕೆ? ಆಯ್ತು ಹೋಗ್ಲಿ, ಏನೋ ಇರ್ಬೋದು ಅಂತ ಫೋನ್ ಫಸ್ಟ್ ಎತ್ತದೆ ತಾನೆ. ನೀವು ಉಲ್ಟಾ ಮಾತಾಡ್ತಾ ಇದ್ದೀರಿ, ನಾವು ಕಟ್ ಮಾಡಿದ್ದು ನೀವು ಎತ್ತಲ್ಲ ಅಂತಾನು ಹೇಳಿದ್ವಿ. ಈಗ ನಮ್ಮ ಮಗಳ ಕಡೆ ಬೇರೆ ಅವಳಿಗೆ ಕೆಲಸ ಇದೆ, ಅವಳಿಗೆ ಬೇರೆ ತಲೆ ತಿಂತಿದ್ದೀರಾ. ದಯವಿಟ್ಟು ಕರೆಕ್ಟಾಗಿ ಮಾತಾಡೋದನ್ನ ಪುನಃ ಹೇಳ್ತಾ ಇದ್ದೀನಿ ನಾನು. ಕರೆಕ್ಟಾಗಿ ಮಾತಾಡ್ತಿರೋದು. ಏನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀರಾ? ಬರೀ ಉಲ್ಟಾ ಸೀದಾ ಮಾತಾಡ್ತಾ ಇದ್ದೀರಿ. ನಾನಾ ಊಟ ಸಿದ್ಧ ಮಾತಾಡೋದು? ತಪ್ಪು ಮಾಡಿರೋದು ನಾನಾ? ನಿಮ್ಮ ತಾಳಿ ಮುಟ್ಕೊಂಡು ಹೇಳಿ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಒಪ್ಕೊಂಡ್ಬಿಡ್ತೀನಿ, ಬಂದು ನಿಮ್ಮ ಕಾಲು ಹಿಡ್ಕೊಂಡ್ಬಿಡ್ತೀನಿ. ಮಾತಾಡೋದು ತಾಳಿಗಿಲಿ ವಿಷಯಕ್ಕೆಲ್ಲ ಬರಬೇಡಿ. ಎಷ್ಟು ಮಾತು ಎಲ್ಲಿ ಮಾತ್ರ ಮಾತಾಡಿ, ಆ ಟ್ರ್ಯಾಕ್ಟರ್ ಮಾತ್ರ ಹೇಳಿ. ರಮ್ಯಾ, ಕಟ್ ಮಾಡ್ತೀನಿ. ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ ಕೇಳಿ. ಏನ್ ಹೇಳ್ತೀರಾ? ನೀವೇನ್ ಹೇಳೋದಿದ್ ನಮ್ಗೆ? 1 ನಿಮಿಷ ತಡ್ಕೊಳ್ಳಿ. ಇದಕ್ಕೆ ಯಾಕೆ ಹಿಂಗೆ ಆಡ್ತೀರಾ ನೀವು? ಹೇಳೋ ತನಕ ನಿಮ್ಮ ಹತ್ರ ಏನ್ ಮಾತಾಡೋದಿದೆ? ನಾನು ಕನ್ನಡದಲ್ಲಿ ಒಳ್ಳೆ ರೀತಿ ಹೇಳಾಯ್ತು, ಹೇಳೋ ರೀತಿ ಎಲ್ಲ ಮನೆ ಹತ್ರ ಬಂದಾಗೆ ಹೇಳ್ ಕಳ್ಸಾಯ್ತು. ಇನ್ನು ಏನ್ ತಲೆ ತಿಂತೀರಾ? ಬೇರೆ ಕೆಲಸ ಇಲ್ವಾ? ಎಲ್ಲಾರು ಬೇರೆ ಬಿಲ್ಡಿಂಗ್ ಹುಡಿಕೊಂಡು ಕೆಲಸ ಮಾಡ್ಕೊಳ್ಳಿ. ಉಳಿಯಲ್ಲ, ಯಾವ್ದು ಉಳಿಯಲ್ಲ. ನನ್ನ ಹೆಂಡತಿ ಬೈತಾಳೆ ಬೇರೆ ಕೆಲಸ ಮಾಡಿದ್ರೆ. ಅವ್ರು ಯಾಕೆ? ಅವ್ರನ್ನೆಲ್ಲ ಏನ್ ಹೇಳ್ಕೊಂತೀರಾ ಪಾಪ? ಹೇಳ್ಕೊತಾ ಇಲ್ಲ. ಆ್ಯಕ್ಚುಲಿ ನನ್ಗೆ ಯಾವಾಗಲೂ ಕಾಗೆ ಆರ್ಸೋ ಕೆಲಸ, ಅದು ಬಿಟ್ಬಿಟ್ಟು ನೀವೇನೋ ಬೇರೆ ಕೆಲಸ ಮಾಡು ಅಂದರೆ. ಯಾರು ಹೇಳಿ ಮಾತಾಡ್ತಿರೋದು? ನೀವು ಯಾವಾಗ್ಲೂ ಯೂಟ್ಯೂಬ್ ಅಲ್ಲಿ ನೋಡ್ತಿರಲ್ಲ. ಅಮ್ಮ, ನಿಮ್ಮ ಜೊತೆ ಮಾತಾಡ್ತಿರೋದು ಆರ್ ಜೆ ಸುನೀಲ್ ಅಂತ ನಾನು. ಥ್ಯಾಂಕ್ ಯು. ನಿಮ್ಮ ಮಗಳೇ ನಿಮ್ಮ ನಂಬರ್ ಕೊಟ್ಟು ನಿಮಗೆ ಕಾಗೆ ಆರ್ಸಕ್ಕೆ ಹೇಳಿದ್ರು. ನನ್ನ ಮಗಳೇನಾ? ವೆಲ್ಡಿಂಗ್ ಅವ್ರ ಐಡಿಯಾ ಕೊಟ್ಟಿದ್ದು ಅವರೇನೆ. ಇವತ್ತು ಆಕ್ಸಿಡೆಂಟ್ ನಡೆದಿತ್ತು, ಅವಳಿಗೆ ಹೇಳಿದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮ್ಯಾ, ಥ್ಯಾಂಕ್ ಯು ರಾಧಾಮಣಿ ಅವರೇ. ಸಾರಿ, ಏನಾದ್ರು ಮಾತಾಡಿದ್ ಬೇಜಾರಾಗಿದ್ರೆ. ಅವ್ರಷ್ಟು ಬೇಜಾರ್ ಮಾಡಿಸ್ಬಿಟ್ಟಿದ್ದಾರೆ ನಮ್ಗೆ. ಪಾಪ ಮನೆ ಕಟ್ಟೋರ್ ಕಷ್ಟ ಸಾಕಷ್ಟು ಇರುತ್ತೆ. ಹೌದು, ಎಷ್ಟು 15 ಕೈ ಕೊಟ್ಟು ಮೋಸ ಮಾಡ್ಬಿಟ್ಟು ಅದಕ್ಕೆ ಸಿಕ್ಕಬಿಟ್ಟು ಬೆಳಗ್ಗೆ ಇನ್ನೂ ಬೈಕ್ ಕಳಿಸಿದ್ವಿ. ಹಂಗೆ ಅದೇ ಗೊತ್ತಾಗಿದ್ವಿ ಸ್ವಲ್ಪ. ಸಖತ್ತಾಗಿರೋ ಇವತ್ತಿನ ಒಂದು ಟ್ರ್ಯಾಪನ್ನು ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟ ಆಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂತಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್ ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.